ಶ್ರೀ ಪರಾಶರ ಉವಾಚ. ಏನಾಯ್ತು? ರಾಜನೊಬ್ಬ ವ್ರತ ಮಾಡುವಾಗ ಒಬ್ಬ ತನ್ನ ಗುರುಗಳ ಮಿತ್ರ, ಅತ್ಯಂತ ಪಾಖಂಡಿ ರಾಜ ಅವನ ಹತ್ರ ತುಂಬಾ ಸಲುಗೆಯಿಂದ ಮಾತಾಡ್ದ. ರಾಣಿ ಮಾತ್ರ ತನ್ನ ಅನಗತ್ಯವಾದ ವಿಷಯದಲ್ಲಿ ಪ್ರವೇಶ ಮಾಡದೆ ಆತನನ್ನು ನೋಡಿದ ತಪ್ಪಿಗಾಗಿ ಅಥವಾ ಅವನ ಹತ್ರ ವ್ಯವಹಾರ ಮಾಡುವ ವಿಷಯದಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಲ್ಲಿಂದ ಹೊರಟು ಹೋದ್ಲು. ಸೂರ್ಯನನ್ನು ನೋಡಿ ತನ್ನ ಕರ್ತವ್ಯವನ್ನು ಮುಂದುವರೆಸಿದ್ಲು. ಕಾಲ ಕಳೆದ ಬಳಿಕ ತಾನು ಕಾಶಿ ದೇಶದ ರಾಜನ ಮಗಳಾಗಿ ಹುಟ್ಟಿ ತಾನಿರುವ ವಿದಿಶಾ ಪಕ್ಕದ ಪ್ರದೇಶದ ವಿದಿಶಾ ಅನ್ನುವ ಜಾಗದಲ್ಲಿರುವ ಆ ಪಾಖಂಡಿಯ ಜೊತೆಗೆ ಅತ್ಯಂತ ಸ್ನೇಹವನ್ನು ಬೆಳೆಸಿದ್ದರ ದುರ್ವರ್ತನೆಯ ಪರಿಣಾಮವಾಗಿ ನಾಯಿಯ ಜನ್ಮವನ್ನ ಪಡೆದು ಒದ್ದಾಡ್ತಾ ಇರುವುದನ್ನ ಗಮನಿಸಿ ಆಕೆ ಹೋಗಿ ಮಾತನಾಡಿಸ್ತಾಳೆ. ಆಗ ಅದಕ್ಕೆ ಸಹಜವಾಗಿ ಒಬ್ಬ ವ್ಯಕ್ತಿ ತನ್ನನ್ನ ಇಷ್ಟು ಪ್ರೀತಿ ಆದರಗಳನ್ನು ತೋರಿಸಿದಾಗ ನಾಯಿ ಜಾತಿಯಲ್ಲಿ ಪ್ರತಿ ಪ್ರೀತಿಯನ್ನು ತೋರಿಸುವ ವಿಧಾನದಿಂದ ಸಾಮಾನ್ಯವಾಗಿ ಯಾವುದೋ ಪೂರ್ವದ ಸಂಪರ್ಕದಲ್ಲಿ ಇರುವಂತವರೇ ಹಾಗೆ ಸಿಕ್ಕಿ ಬಿಡ್ತಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ ಏನು ಅಂತ. ಪರಾಶರ ಉವಾಚ. ತಯೈವಂ ಸ್ಮಾರಿತೆ ತಸ್ಮಿನ್ ಪೂರ್ವಜಾತಿ ಕೃತೆ ತದಾ ದಧ್ಯೌ ಚಿರಮಥಾ ವಾಪ ನಿರ್ವೇದಮತಿ ದುರ್ಲಭಂ. ಮೊದಲು ಭಾರಿ ಆನಂದದಿಂದ ತನಗೊಬ್ಬ ವ್ಯಕ್ತಿ ಪ್ರೀತಿಯನ್ನು ತೋರಿಸೋನು ಸಿಕ್ಕಿದಾನೆ ಅಂತ ಬಾಲ ಅಲ್ಲಾಡಿಸಿ ಹಾರಾಡಿ ಎಲ್ಲ ಮಾಡುತ್ತೆ. ಆದ್ರೆ ಅವಳು ನಾನು ನಿನ್ನ ಹತ್ರ ಬಂದದ್ದು ಸಂತೋಷ ಪಟ್ಟು ನಿನ್ನನ್ನ ಆಟ ಆಡಿಸ್ಲಿಕ್ಕಲ್ಲ, ನೀನು ಹಿಂದೆ ಏನ್ ಮಾಡಿದ್ಯಾ ಅದರ ಪರಿಣಾಮ ಏನಾಯ್ತು ಗಮನಿಸು ಅಂತ ಅವಳು ಸ್ಮರಣೆ ಮಾಡಿಸಿದಾಗ ಪೂರ್ವಜಾತಿ ಕೃತೆ ತದಾ, ಆಗ ಅವನಿಗೆ ಎಲ್ಲ ಹಳೇದು ನೆನಪಾಯ್ತು. ದಧ್ಯೌ ಚಿರಮಥಾಧ್ಯಾಯ, ಒಳಗೆ ಅಥಾವಾಪ, ಒಳಗಿನಿಂದ ಅವನಿಗೆ ಆ ಪೂರ್ವ ಜನ್ಮದ ತನ್ನ ಕಾರ್ಯಭಾರದಲ್ಲಿ ಇದ್ದಂತಹ ಆಸಕ್ತಿ, ಮಧ್ಯದಲ್ಲಿ ಮಾಡಿದ ಎಡವಟ್ಟು ಇದನ್ನ ನೆನಪಿಸಿಕೊಂಡು ನಿರ್ವೇದಂ, ತುಂಬಾ ದುಃಖಪಟ್ಟ. ನಿರ್ವೇದ ಅಂದ್ರೆ ದುಃಖ ಅಂತ ಅರ್ಥ. ತಾನು ಹಿಂದೆ ಮಾಡಿದ ತಪ್ಪಿಗಾಗಿ ತುಂಬಾ ದುಃಖಪಟ್ಟ. ನಿರ್ವಿಣ್ಣ ಚಿತ್ತಸ್ಸ ತಥೋ ನಿರ್ಗಮ್ಯ ನಗರಾದ್ ಬಹಿಃ ಮರುತ್ಪ್ರಪತನಂ ಕೃತ್ವ ಶಾರ್ಗಲೀಂ ಯೋನಿಮಾಗತಃ. ತನ್ನ ಪೂರ್ವ ಜನ್ಮದಲ್ಲಿ ತಾನು ದುಸ್ಸಹವಾಸ ಮಾಡಿದ ಪರಿಣಾಮದಿಂದಾಗಿ ಈಗ ನಾಯಿಯಾಗಿ ಹುಟ್ಟಿದ್ದಕ್ಕೆ ತುಂಬಾ ದುಃಖಪಟ್ಟು ನಗರದಿಂದ ಹೊರಕ್ಕೆ ಹೋದ. ಆಹಾರ ಸೇವಿಸದೆ ಪ್ರಾಣವನ್ನ ತೊರೆದ. ಆದ್ರೆ ಏನಾಯ್ತು ಅಂದ್ರೆ ಅದು ಮುಗಿಲಿಲ್ಲ ಕರ್ಮ. ಮತ್ತೆ ಒಂದು ನರಿಯ ಶರೀರದಲ್ಲಿ ಬಂದ. ಶಾರ್ಗಲಿ ಅಂತಂದ್ರೆ ಶೃಗಾಲಸ್ಯ ಯಂ, ಶಾರ್ಗಲಿ ಶರೀರವನ್ನ ಹೊಂದಿದ, ಒಂದು ನರಿಯ ಶರೀರವನ್ನ ಹೊಂದಿ ಹುಟ್ಟಿ ಬಂದ. ಸಾಪಿ ದ್ವಿತೀಯೇ ಸಂಪ್ರಾಪ್ತೆ ವೀಕ್ಷ ದಿವ್ಯೇನ ಚಕ್ಷುಷಾ ಜ್ಞಾತ್ವಾ ಶೃಗಾಲಂ ತಂ ದ್ರಷ್ಟುಂ ಯಯೋ ಕೋಲಾಹಲಂ ಗಿರಿಂ. ಕೋಲಾಹಲ ಅಂತ ಒಂದು ಗಿರಿ, ಒಂದು ಬೆಟ್ಟ, ಅಲ್ಲಿ ನರಿಯಾಗಿ ಹುಟ್ಟಿದ್ದನ್ನ ಕಾಡಿನಲ್ಲಿ. ಇವಳಿಗೆ ಮತ್ತೆ ತನ್ನ ದಿವ್ಯ ಚಕ್ಷುಸ್ಸಿನಿಂದ ಅವನೆಲ್ಲಿದ್ದಾನೆ ಅಂತ ಗೊತ್ತಾಯ್ತು. ದ್ವಿತೀಯೇ ಸಂಪ್ರಾಪ್ತೆ, ಮತ್ತೆ ಎರಡನೇ ಶರೀರವನ್ನ ಪಡೆದಾಗಲೂ ದಿವ್ಯವಾದ ಚಕ್ಷುಸ್ಸಿನಿಂದ ಶೃಗಾಲಂ ಜ್ಞಾತ್ವ, ಈ ನರಿ ರೂಪದಲ್ಲಿರುವವನು ನನ್ನವನೇ ಅಂತ ತಿಳಿದು ಅವನನ್ನು ನೋಡುವುದಕ್ಕಾಗಿ ಹೊರಟ್ಲು. ತತ್ರಾಪಿ ದೃಷ್ಟ್ವಾ ತಂ ಪ್ರಾಹ ಶಾರ್ಗಲೀಂ ಯೋನಿಮಾಗತಂ ಭರ್ತಾನಮಪಿ ಚಾರ್ವಂಗಿ ತನಯಾ ಪೃಥಿವೀಕ್ಷಿತಃ. ಅಲ್ಲಿಗೂ ಹೋಗಿ ತನ್ನ ಗಂಡ ಈ ನರಿಯ ಶರೀರವನ್ನ ಪಡೆದದ್ದನ್ನ ಗಮನಿಸಿ ಸುಂದರಿಯಾದ ರಾಜಕನ್ಯೆಯು ಅವನನ್ನ ಭೇಟಿಯಾಗಿ ಹೀಗೆ ಹೇಳ್ತಾಳೆ. ಪೃಥಿವೀಕ್ಷಿತಃ ತನಯ, ರಾಜನ ಮಗಳು ಅಂತ ಅರ್ಥ. ಪೃಥಿವೀಕ್ಷಿತ್ ಅಂತ ಈಕ್ಷಿತ್ ನೋಡ್ಕೊಳ್ಳುವನು, ಪೃಥಿವಿ ಈಕ್ಷಿತ್ ಪೃಥಿವೀಕ್ಷಿತ್ ನೋಡಿಕೊಳ್ಳುವವನು ಅವನನ್ನ ಯಾರು ಆ ನರಿ ರೂಪದಲ್ಲಿರುವ ಗಂಡನನ್ನ ಮಾತನಾಡಿಸಿದ್ಲು.
ಅಪಿಸ್ಮರಸಿ ರಾಜೇಂದ್ರ ತ್ವಯೋನಿಸ್ಥಸ್ಯ ಯನ್ಮಯ ಪ್ರೋಕ್ತಂತೆ ಪೂರ್ವಚರಿತಂ ಪಾಷಂಡಾಲಾಪ ಸಂಶಯಂ. ಅಪಿಸ್ಮರಸಿ, ನಾನ್ ನಿನ್ನನ್ನ ಹಿಂದೆ ಭೇಟಿಯಾದದ್ದು ನೆನಪಾಗ್ತಿದ್ಯಾ? ನಿನ್ನನ್ನ ಆಮೇಲೆ ನೀನು ನರಿ ರೂಪದಲ್ಲಿ, ಅದ್ಯಾವುದು, ಸಿಂಹದ ನಾಯಿಯ ರೂಪದಲ್ಲಿದ್ದಾಗ್ಲೂ ನಾನು ನಿನ್ನನ್ನು ಭೇಟಿಯಾಗಿದ್ದೆ. ಪೂರ್ವಚರಿತವನ್ನ ನಾನು ಹೇಳಿದ್ದೆ ಅಲ್ಲೂ ನಿನಗೆ. ನೀನೊಬ್ಬ ಪಾಷಂಡ ವ್ಯಕ್ತಿಯ ಜೊತೆಗೆ ಬಹಳ ಆತ್ಮೀಯನಾಗಿ ಸಂಲಾಪ ನಡೆಸಿ ಅವನ ಪ್ರಭಾವಕ್ಕೊಳಗಾಗಿ ನಿನ್ನ ಧರ್ಮದ ದಾರಿಯನ್ನ ನೀನು ಬಿಟ್ಟು ಬಿಟ್ಟಿದ್ದೆ. ಅದರ ಪರಿಣಾಮವಾಗಿ ನಾಯಿಯಾಗಿ ಹುಟ್ಟಿದಾಗ ನಾನು ಬಂದು ಮಾತಾಡಿಸಿದೆ. ಈಗ ಮತ್ತೆ ನೀನು ನರಿಯಾಗಿ ಹುಟ್ಟಿದ್ದನ್ನ ಗಮನಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ಪುನಸ್ತಯೋಕ್ತಂ ಸಜ್ಞಾತ್ವಾ ಸತ್ಯಂ ಸತ್ಯವತಾಂಬರ ಕಾನನೇಸ ನಿರಾಹಾರ ಸತ್ಯಾಜ ಸ್ವಂ ಕಳೇಭರಂ. ಗಮನಿಸಿ, ಅವನು ಅತ್ಯಂತ ಪ್ರಾಮಾಣಿಕವಾದ ಜಿಜ್ಞಾಸೆಯಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಒಬ್ಬ ಸಜ್ಜನ. ಆದ್ರೆ ಅಂಥವನಿಗೂ ನಾಯಿಯ ಜನ್ಮ ಬಂತು, ನರಿಯ ಜನ್ಮ ಬಂತು. ನಾವು ಬಹಳ ಸುಭಗರು, ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮ್ಗೆ ಯಾಕೆ ಕಷ್ಟ, ನಮ್ಗೆ ಯಾಕೆ ಶಿಕ್ಷೆ ಅಂತ ನಾವು ಆಪಾದನೆ ಮಾಡ್ತಿರ್ತೇವೆ. ಯಾವ ವ್ಯಕ್ತಿ ಎಷ್ಟು ದೊಡ್ಡವನಾಗಿದ್ರು ಕೂಡ ಅವನು ಮಾಡಿದ ಅವ್ಯವಸ್ಥೆಯ ಚಿತ್ತಗಳಿಗೆ ತಕ್ಕ ಕಾಲದ ಭೋಗಗಳನ್ನ, ಪ್ರಾಣಿ ಶರೀರದಲ್ಲಿ ಉಂಟಾಗಬೇಕಾದ ಅವ್ಯವಸ್ಥೆಗಳನ್ನ ಅನುಭವಿಸಿಯೇ ತೀರ್ತಾನೆ. ಅವನು ಯಾರು ತಪ್ಪಿಸ್ಲಿಕ್ಕಾಗುದಿಲ್ಲ. ಭೂಯಸ್ತತೋ ವೃಕೋ ಜಜ್ಞೆ ಗತ್ವಾ ತಂ ನಿರ್ಜನೇವನೆ ಸ್ಮಾರಯಾಮಾಸ ಭರ್ತಾರಂ ಪೂರ್ವವೃತ್ತಮ ನಿಂದಿತ. ಅಲ್ಲಿಗೆ ಮುಗಿಲಿಲ್ಲ ನೋಡಿ, ಎಷ್ಟು ತಪ್ಪಾಗುತ್ತೆ ಕೆಲವೊಂದ್ಸಲ. ಅಲ್ಲಿ ಅವನು ಮತ್ತೆ ತೋಳವಾಗಿ ಹುಟ್ಟಿದ ಇನ್ನೊಂದು ಜಾಗದಲ್ಲಿ, ನಿರ್ಜನವಾದ ವನದಲ್ಲಿದ್ದ. ಇವಳು ಅಲ್ಲಿಗೆ ಹೋದ್ಲು ಹುಡ್ಕೊಂಡು. ವೃಕಃ ಜಜ್ಞಿ ಅಂದ್ರೆ ಇದೆಲ್ಲ ಆಯುಷ್ಯ ಬಹಳ ಕಡಿಮೆ ಶರೀರದ್ದಾದ್ರಿಂದ ಇವಳಿಗೆ ಅಂದ್ರೆ ಹುಟ್ಟಿ ಕೆಲವೇ ದಿನಗಳಲ್ಲಿ ಹೋಗಿ ಭೇಟಿ ಆಗ್ತಿದ್ಲು, ತನ್ನ ಪರಿಚಯವನ್ನು ಕೊಡ್ತಿದ್ಲು, ಪೂರ್ವ ಸ್ಮರಣೆ ಮಾಡಿಸ್ತಿದ್ಲು. ಅವನಿಗೆ ಆ ಶರೀರದ ಬಗ್ಗೆ ವ್ಯಥೆ ಉಂಟಾಗ್ತಿತ್ತು. ವೃತ್ತಂ ಅನಿಂದಿತ, ಪೂರ್ವ ವೃತ್ತಂ ಅನಿಂದಿತ. ಅವಳು ವ್ಯಾಮೋಹದಿಂದ ಏನು ಹೋಗಿ ಅವನನ್ನ ಎಚ್ಚರಿಸ್ತಾ ಇದ್ದಲ್ಲ. ಎಷ್ಟು ಚೆನ್ನಾಗಿ ಆ ಶಬ್ದ ಬಳಸ್ತಾರೆ ನೋಡಿ. ಅವನನ್ನು ಉದ್ಧರಿಸ್ಬೇಕು ಅಂತಾನೆ ಇತ್ತವಳಿಗೆ. ಅವನ ಬದುಕಿನಲ್ಲಿ ಆದ ಅವಘಡದಿಂದ ಅವನನ್ನ ಎಚ್ಚರಿಸ್ಬೇಕು ಅಂತಿತ್ತು. ಅದಕ್ಕೋಸ್ಕರ ತನ್ನ ಪರಿಸ್ಥಿತಿ ಹೋಗಿ ನಾಯಿನ್ ಮಾತಾಡಿಸ್ಬೇಕಾಯ್ತಲ್ಲ, ಹೋಗಿ ನರಿಯನ್ ಮಾತಾಡಿಸ್ಬೇಕಾಯ್ತಲ್ಲ, ಇದೊಂದು ಯಾವ್ದೋ ತೋಳ ರೂಪದಲ್ಲಿ ಇದ್ದಾನಲ್ಲ ಅಂತ ಅವಳು ಅಸಹ್ಯ ಪಟ್ಕೊಂಡದ್ದು ಅಲ್ಲ, ಅಥವಾ ಅಯ್ಯೋ ನನ್ನ ಗಂಡ ಎಲ್ಲಿದ್ರೂ ಸರಿ ನಾನು ಅವನನ್ನೇ ಅನುಸರಿಸ್ಬೇಕು ಅಂತಲ್ಲ. ಕರುಣೆ, ವ್ಯಕ್ತಿಯ ಮೇಲಿನ ಕರುಣೆಯಿಂದ ನತ್ವಂ ವೃಕೋ ಮಹಾಭಾಗ. ನೋಡಿ ಎಷ್ಟು ಚಂದ ಹೇಳ್ತಾಳೆ. ಮಹಾಭಾಗ ಸಾಮಾನ್ಯ ಮನುಷ್ಯನಲ್ಲಿಯೂ ಕೂಡ ಕೆಲವೊಂದ್ ಸರ್ತಿ ದುಃಖದ ಪರಿಸ್ಥಿತಿ ಬಂದಾಗ ತೀವ್ರವಾಗಿ ಕುಸಿದು ಬಿಡ್ತಾರೆ. ಅಂದಾಗೆ ನೀನ್ ಹೀಗೆ ದುಃಖ ಪಡಬೇಕಾದವನಲ್ಲ, ಅಥವಾ ತುಂಬಾ ಕೆಟ್ಟ ಕೆಲಸ ಮಾಡಿರ್ತಾರೆ, ನೀನ್ ಹೀಗೆ ನರಿ ಜಾತಿಯವನಲ್ಲ, ನೀನ್ ಹೀಗೆ ತೋಳದಂತಲ್ಲ. ನೀನು ನಿಜವಾಗಿ ಎಲ್ಲರ ಮೇಲೆ ಅಂದ್ರೆ ಆ ವ್ಯಕ್ತಿಯ ಸ್ವಭಾವಕ್ಕೆ ವಿರುದ್ಧವಾದ ಏನಾದ್ರೂ ಒಂದು ಪ್ರವೃತ್ತಿಯನ್ನು ತೋರಿದ್ದಾಗ ನಾವು ಹೇಗ್ ಮಾತಾಡಿಸ್ಬೇಕು. ವ್ಯಕ್ತಿ ಸಹಜವಾಗಿ ಒಬ್ಬನೇ ಸಿಕ್ಕಿದ್ರೆ ಭಾರಿ ಒಳ್ಳೆಯವನು, ಆದ್ರೆ ಈ ಗುಂಪಿನ ಜೊತೆಗೆ ಸೇರಿದಾಗ ಅದೇನೋ ಫ್ಯಾನ್ಸ್ ಕ್ಲಬ್ ಅಂತ ಮಾಡ್ಕೊಂಡು ಅನರ್ಥ ಮಾಡ್ಕೊಳ್ಲಿಕ್ಕೆ ಹೋದಾಗ ಇವನನ್ನ ಅರ್ಥ ಮಾಡ್ಕೊಳ್ಬೇಕಷ್ಟು, ಇವ್ನ ಏನ್ ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂತ ಒಂದು ಕಾಲದ ಪರಿಸ್ಥಿತಿಯನ್ನ ನಿಭಾಯಿಸ್ಬೇಕಾದ ರೀತಿ ಏನು ಅನ್ನೋದನ್ನ ಈ ಪದ್ಯ ಅತ್ಯಂತ ಸುಂದರವಾಗಿ ಹೇಳುತ್ತೆ. ನತ್ವಂ ವೃಕೋ ಮಹಾಭಾಗ ರಾಜ ಶತಧನುರ್ಭವಾನ್. ನೀನು ಶತಧನು, ನೀನು ರಾಜನಾಗಿದ್ದವನು. ನಿನ್ನ ಕ್ಷಾತ್ರ ಅನ್ನೋದು ಲೋಕದ ಸಂರಕ್ಷಣೆಗೋಸ್ಕರ ಇರುವುದು ನಿನ್ನ ಸಹಜ ಧರ್ಮ. ಶ್ವಾಭೂತ್ವಾತಂ ಶೃಗಾಲೋಭೂತ್ ವೃಕತ್ವಂ ಸಾಂಪ್ರತಂಗತಃ. ಸಾಂಪ್ರತಂ ಅಂದ್ರೆ ಪ್ರಸ್ತುತ ನೀನು ಈಗ ತೋಳವಾಗಿದ್ದಿ, ಮೊದಲು ಶ್ವಾವಾಗಿದ್ದಿ, ಆಮೇಲೆ ಶೃಗಾಲನಾದಿ, ಈಗ ವೃಕವಾಗಿದ್ದಿ. ಸ್ಮಾರಿತೇನ ಯದಾ ತ್ಯಕ್ತಸ್ತೇನ ಆತ್ಮ ಗೃಧೃತಾಂಗತಃ. ಮುಗಿಲಿಲ್ಲ ಕರ್ಮ. ಅಂದ್ರೆ ಎಷ್ಟು ಮಹಾ ತೊಂದರೆ ಆಗತ್ತೆ ಯೋಚನೆ ಮಾಡಿ. ಈ ಶಾಸ್ತ್ರವನ್ನ 100ಕ್ಕೆ 100 ಮೈಯೆಲ್ಲ ಮುಳ್ಳಾಗಿಸಿಕೊಂಡು ದ್ವೇಷಿಸುವಂತಹ ಮಂದಿಯ ಅವ್ರ ಬದುಕೇನಾಗತ್ತೆ ಅದು ಬೇಡ ಬಿಡಿ, ನಾವಿಲ್ಲಿ ಹೇಳಿ ಉಪಯೋಗ ಇಲ್ಲ.
ಅದನ್ನ ಏನು ತಿಳ್ಕೊಳ್ಳದೆ, ಅದರ ಹಿಂದೆ ಮುಂದೆ ಅರ್ಥ ಮಾಡ್ಕೊಳ್ಳದೆ ನಾವೇ ಅದನ್ನ ಜಡ್ಜ್ ಮಾಡ್ತೀವಿ ಅಂತಂದ್ರೆ ಪ್ರಕೃತಿಯ ವ್ಯವಸ್ಥೆಯನ್ನ ಮೀರಿ ಯಾವತ್ತೂ ಏನು ಮಾತಾಡುದಿಲ್ಲ ಅದು. ಆದ್ರೆ ನಾವು ಮಾತನಾಡುವ ಭರದಲ್ಲಿ ಉಳಿದವರನ್ನು ಆ ದಾರಿಗೆ ತಳ್ಳುವಷ್ಟು ದುಷ್ಟರಾಗ್ಬಿಡ್ತೇವಲ್ಲ ಅನ್ನೋದು ನಮ್ಗೆ ಎಚ್ಚರ ಇರಬೇಕು. ಇಲ್ಲಿ ಅವನತ್ರ ಸಂಲಾಪ ಮಾಡಿದ ಒಬ್ಬ ಮಹಾಭಾಗ ಸಜ್ಜನನಿಗೆ ಪೂರ್ವದ ಸ್ಮರಣೆ ಉಂಟಾಯಿತು, ದುಃಖ ಆಯಿತು, ಮತ್ತೆ ತನ್ನ ಶರೀರವನ್ನ ತೊರೆದ ಗೃಧ್ರತಾಂಗತಃ ಒಂದು ರಣಹದ್ದಾಗಿ ಬಿಟ್ಟ. ಅಂದ್ರೆ ಈ ಎಲ್ಲ ಪ್ರಾಣಿಗಳ ಸ್ವಭಾವ ಅದು ಒಂದು ರೀತಿಯಲ್ಲಿ ಈ ಎಲ್ಲ ಆ ಪಾಖಂಡಿಗಳ ಸ್ವಭಾವದ ಮಿಶ್ರಣ ಅದು. ಅವರು ಗೃಧ್ರದ ಹಾಗೆ ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ತೀಕ್ಷ್ಣವಾಗಿ ಆಸೆ ಪಡ್ತಿರ್ತಾರೆ, ತೋಳದ ಹಾಗೆ ಮುಗಿಬೀಳ್ತಾರೆ, ನರಿಯ ಹಾಗೆ ಕನ್ನಿಂಗ್ ಆಗಿರ್ತಾರೆ, ನಾಯಿಯ ಹಾಗೆ ಯಾರೋ ಏನೋ ಹಾಕಿದ್ರು ಅಂದ ತಕ್ಷಣ ಅವ್ರ ಜೊತೆಗೇನೆ ಎಲ್ಲವನ್ನು ಆ ಸೇವಿಸ್ತಾ ಇರ್ತಾರೆ. ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಅವ್ರಿಗೆ ಅರ್ಹವೋ ಅನರ್ಹವೋ ನೋಡುದಿಲ್ಲ, ಈ ತರ ಬದುಕ್ತಾ ಇರ್ತಾರಲ್ಲ. ಅದಕ್ಕಾಗಿ ನೀನ್ ಹೇಗೂ ಹಾಗೆ ಇನ್ನೊಬ್ಬರ ಬಕೆಟ್ ಹಿಡ್ಕೊಂಡೆ ಓಡಾಡ್ತೀಯಲ್ಲ, ನಾಯಿ ಆಗು. ಕನ್ನಿಂಗ್ ತೋರಿಸ್ತೀಯಲ್ವಾ, ನರಿ ಆಗು. ನಾವ್ ಏನೇನ್ ಗುಣ ತೋರಿಸ್ತೇವೆ ಆಯಾ ಪ್ರಾಣಿಗಳಾಗಿ ಹುಟ್ಟುತ್ತೇವೆ. ಅತಿ ಆಸೆ ಪಡ್ತೀಯಾ, ತೋಳವಾಗಿ. ಅಥವಾ ಹೇಗಾದ್ರೂ ಎತ್ತರದಲ್ಲಿ ಎಷ್ಟು ಎಲ್ಲಿ ಯಾರದ್ದು ಏನೇ ಗುಟ್ಟಿದ್ರು ಇವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರು ಎಲ್ಲ ಅಡಿಗೆ ಸಿಟ್ಟಿದ್ದಾರೆ, ಇವತ್ತು ಎಲ್ಲಿ ಅವ್ರು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ. ಸೂಕ್ಷ್ಮ ದೃಷ್ಟಿಯಲ್ಲ ಗೃಧ್ರ ಅಂದ್ರೆ ಅದು ಕೆಟ್ಟದ್ದಕ್ಕೋಸ್ಕರ, ಅದಕ್ಕೆ ಆಹಾರ ಹುಡುಕೋದು ಅದರ ಸ್ವಭಾವ. ಆದ್ರೆ ಇವನು ಮನುಷ್ಯನಾಗಿ ಆಹಾರವನ್ನ ಅದಕ್ಕೋಸ್ಕರ ಹುಡುಕ್ತಾ ಹುಡುಕ್ತಾ, ಆಹಾರ ಅಂದ್ರೆ ಬರೀ ಊಟ ಅಂತಲ್ಲ, ತನಗೇನ್ ಲಾಭ ಇದೆ, ಅವರಿಂದ ಏನೇನ್ ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಅವರ ಸಹವಾಸ ಮಾಡಿ ಅವರಿಂದ ಪಡ್ಕೊಳ್ಳುವ ಪ್ರಯತ್ನವನ್ನ ಗೃಧ್ರತ್ವವನ್ನು ತೋರಿಸ್ತಾನಲ್ಲ, ಅದಕ್ಕೆ ಗೃಧ್ರತಾಂಗತಃ. ಅಪಾಪಾಸ ಪುನಶ್ಚೈವಂ ಬೋಧಯಾಮಾಸ ಭಾಮಿನಿ. ಮತ್ತೆ ನೋಡಿ, ಅಪಾಪ ಆಗ್ಲೂ ಅವಳು ಆ ವಿಷಯದಲ್ಲಿ ತನ್ನ ವ್ಯಾಮೋಹಕ್ಕೊಳಗಾಗುವುದಾಗ್ಲಿ ಅಥವಾ ತಾನು ಹೇಗಾದ್ರೂ ಮಾಡಿ ಅವನನ್ನ ಪಡಿಲೇಬೇಕು ಅನ್ನುವಂತಹ ದುರಾಸೆಗಾಗ್ಲಿ ಬೀಳದೆ, ಅಪಾಪ ಯಾವ ಕೆಟ್ಟ ಯೋಚನೆಯನ್ನು ಮಾಡದ ಆಕೆ ಭಾಮಿನಿ. ಭಾಮಿನಿ ಅಂದ್ರೆ ಇಷ್ಟು ದೀರ್ಘ ಒಂದು ವ್ಯವಸ್ಥೆಯನ್ನ ತನ್ನ ಕೈ ತಪ್ತಾ ಇದೆ ಅಥವಾ ತನ್ನ ವ್ಯವಸ್ಥೆಯಿಂದ ಆಚೆಗಿದೆ ಅಂತ ಅನ್ನುವಾಗ್ಲೂ ಹೆದರದವಳು. ಭಾಮ ಅಂದ್ರೆ ಒಂದು ರೀತಿ ವ್ಯವಸ್ಥಾಪಕ ಬುದ್ಧಿ ಇರುವವಳು ಅಂತ ಅರ್ಥ. ಎಷ್ಟು ಕಷ್ಟ ಆದ್ರೂ ಕೂಡ ಅದನ್ನ ನಿರ್ವಹಿಸಿಕೊಂಡು ಹೋಗುವ ಸ್ವಭಾವದವಳು. ನರೇಂದ್ರ ಸ್ಮರ್ಯತಾಮಾತ್ಮ ಹೆಲಂತೆ ಗೃಧ್ರ ಚೇಷ್ಟಯ ಪಾಷಂಡಾಲಾಪಚಾತೋಯಂ ದೋಷೋ ಯದ್ಗೃಧ್ರತಾಂಗತಃ. ನೀನು ಈ ದುರುಳರ ಸಹವಾಸವನ್ನ ಮಾಡಿದ್ದರ ಪರಿಣಾಮವಾಗಿ ನೀನು ಮತ್ತೆ ಈಗ ರಣಹದ್ದಾಗಿ ಹುಟ್ಟಿ ಮತ್ತೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಂದ ಕಿತ್ತು ತಿನ್ನುವ ಸ್ವಭಾವ. ಗೃಧ್ರತ ಅಂದ್ರೆ ಕಿತ್ತು ತಿನ್ನುವುದು. ಅದು ಬದುಕಿರುತ್ತೆ, ಬೇರೆ ಪ್ರಾಣಿಗಳು ಸಾಮಾನ್ಯ ಸಾಯೋ ತನಕ ಕಾಯತ್ತೆ. ಈ ರಣಹದ್ದು ಹಾಗಲ್ಲ, ಅದು ಬದುಕಿದ್ದಾಗಲೇ ಅದಕ್ಕೆ ಹೆಚ್ಚು ಹೆಚ್ಚು ಹಸಿಯಾದ ಫ್ಲೆಶ್ ಸಿಕ್ಕಿದ್ರೆ ಅದು ಸಂತೋಷ ಪಡುತ್ತೆ. ಹಾಗಾಗಿ ಅದು ಕಿತ್ತು ತಿನ್ನುತ್ತೆ. ಅಂತ ಕಿತ್ತು ತಿನ್ನುವ ಸ್ವಭಾವದನಾಗಿ ನಿನ್ನ ಚೇಷ್ಟೆಯನ್ನೇನು ತೋರ್ತಾ ಇದ್ದಿ, ಗೃಧ್ರತಾಂ, ನಿನ್ನ ಗೃಧ್ರತ್ವವನ್ನ ಬಿಡು, ಸಾಕು. ಗೃಧ್ರ ಚೇಷ್ಟೆಯ ಅಲಂ, ನೀನು ತೋರ್ತಾ ಇರುವಂತಹ ಈ ಹದ್ದಿನ ಸ್ವಭಾವವನ್ನು ಬಿಡು. ತನ್ವಿ, ಆ ಅತ್ಯಂತ ತನ್ನ ಸ್ವಭಾವದಿಂದ ಎಂದೂ ಕೂಡ ಯಾರನ್ನು ನೋಯಿಸದಂತವಳು, ಭರ್ತಾರಂ, ತನ್ನ ಗಂಡನನ್ನು, ತತಃ ಕಾಕತ್ವಮಾಪನ್ನಂ ಸ್ವಮನಂತರ ಜನ್ಮನಿ ಉವಾಚ ತನ್ವಿ ಭರ್ತಾರಂ ಉಪಲಭ್ಯಾತ್ಮ ಯೋಗತಃ ಪಾಷಂಡಾಲಾಪಜಾತಃ. ನೀನು ಮಾಡಿದ ದುರುಳರ ಸಹವಾಸದ ಪ್ರವೃತ್ತಿಯಿಂದ ಈ ಗೃಧ್ರತ್ವದಲ್ಲಿ ಗೃಧ್ರನಾಗಿ ಹುಟ್ಟುವ ದೋಷವನ್ನ ನೀನು ಅನುಭವಿಸ್ತಾ ಇದ್ದಿ ಅಂತ ಹೇಳಿದ್ಲು. ಅವನು ಮತ್ತೆ ಆ ಗೃಧ್ರ ಶರೀರದಿಂದ ಪೂರ್ವಸ್ಮರಣೆ ಉಂಟಾಗಿ ಹೊರಟ. ಆಗ್ಲಿಲ್ಲ ಅಲ್ಲಿಗೆ, ಮತ್ತೆ ಕಾಕತ್ವ ಮಾಪನ್ನಂ, ಮತ್ತೆ ಮರಳಿ ಕಾಗೆಯಾಗಿ ಹುಟ್ಟಿದ. ಈ ಕಾಗೆ ಏನು ಅಂದ್ರೆ, ಈ ದುಷ್ಟರದೊಂದು ಕೂಟ ಇರುತ್ತೆ, ಅವ್ರು ಬೇರೆ ಯಾರನ್ನು ಅದ್ರೊಳಗೆ ಬರ್ಲಿಕ್ ಬಿಡಲ್ಲ. ಯೋಗ್ಯನಾಗಿದ್ರು ಅವನನ್ನು ಹೊರಗೆ ಬರ್ಲಿಕ್ ಬಿಡಲ್ಲ. ಈಗ ಆಹಾರಕ್ಕೆ ತನ್ನವರನ್ನ ಕರೆಯತ್ತೆ ಅನ್ನೋದು ಅದಕ್ಕೆ ಗುಣ. ಆದ್ರೆ ಆ ಗುಣ ಮನುಷ್ಯನಲ್ಲಿ ಇದ್ರೆ ತನ್ನ ಪರಿವಾರದವರನ್ನು ಮಾತ್ರ ಮುಟ್ಸತ್ತೆ, ಅದು ಬೇರೆ ಯಾರನ್ನೂ ಮುಟ್ಸಲ್ಲ. ಆ ಸ್ವಭಾವದಲ್ಲಿ ಮನುಷ್ಯ ಯೋಗ್ಯನನ್ನ ಪ್ರಾಣಿಗೆ ಅದರ ಪರಿವಾರವನ್ನು ಹುಡುಕೋದು ತಪ್ಪಲ್ಲ. ಹಸಿವಾದವರನ್ನ ನೋಡಿ ಅದಕ್ಕೆ ಬೇಕಾಗಿರುವ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕಾದದ್ದು ಮನುಷ್ಯನ ಧರ್ಮ. ಆದ್ರೆ ಅವನು ಕೇವಲ ತನ್ನ ಗುಂಪಿನವರನ್ನೇ ಕರೆದು 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 ಬೇರೆ ಯಾರನ್ನೂ ಸೇರಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಅವನು ಕಾಗೆಯಾಗಿ ಹುಟ್ಟಿದ.
ಬಹಳ ಚೆನ್ನಾಗಿದೆ ಆ ಕಥೆಯ ಹಿನ್ನೆಲೆಯಲ್ಲಿ ಒಂದೊಂದು ಪ್ರಾಣಿಯ ಶರೀರ ಬರುವುದಕ್ಕೆ ಇರುವಂತದ್ದು. ಆ ಪ್ರಾಣಿಗೆ ಅದು ತಪ್ಪಲ್ಲ. ನಾವೊಂದು ತಿಳ್ಕೊಳ್ಬೇಕು ಯಾವಾಗ್ಲೂ ಕೂಡ, ಯಾವುದೇ ಒಂದು ಉದಾಹರಣೆ ಕೊಟ್ಟಾಗ ಅಲ್ಲಿ ಆ ಪ್ರಾಣಿ ಇರುದೇ ಹಾಗೆ, ಅದಕ್ಕೆ ದೋಷ ಆಗ್ಲಿಲ್ಲ. ಆದ್ರೆ ಅದು ಇಲ್ಲ ಅಂದ್ರೆ ಅದು ಕಾಗೆ ಹಾಗೆ ಒಂದ್ ಸರ್ತಿ ಮಾಡಿತು ಅಂದ್ರೆ ಮತ್ತೆ ಕಾಗೆಯಾಗೆ ಹುಟ್ಬೇಕಿತ್ತು. ಯಾಕಂದ್ರೆ ಹೋದ್ಸಲ ನೀನು ಕಾಗೆ ತರ ಮಾಡಿದ್ದಿ, ಮತ್ತೆ ನೀನು ಕಾಗೆ ಆಗುದು ಇಲ್ಲ. ಅದಕ್ಕೆ ಹೊಸ ಜನ್ಮ ಬರುತ್ತೆ. ಆದ್ರೆ ಮನುಷ್ಯನಿಗೆ ಕಾಗೆ ಹಾಗೆ ಒಂದ ಭಾವ ಯಾಕೆ ಅಂದ್ರೆ, ಕಾಗೆ ಕಾಗೆ ತರ ಇರ್ಬೇಕು ಹೊರತು ಮನುಷ್ಯ ಕಾಗೆ ತರ ಕಾಕಾ ಕಾಕಾ ಅಂತ ಎಲ್ಲರನ್ನು ವಟ 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 ಅಂತ ಊರಿಗೆ ಸಂಬಂಧ ಪಡದೇ ಇರುವುದನ್ನೆಲ್ಲ ಮಾತಾಡಿ ಮಾತಾಡಿ ಪ್ರಾಣ ತಿಂತಾ ಇರ್ತಾರೆ. ಅದಕ್ಕೆ ಸರಿ, ಕಾಕತ್ವ ಮಾಪನ್ನ, ಹೋಗಿ ಕಾಗೆಯಾಗಿ ಬೀಳು ಅಂತ ಅವನ ಕರ್ಮ ಅವನನ್ನ ಕೆಳಕ್ಕೆ ತಳ್ಳಿತು. ಮತ್ತೆ ಕಾಗೆಯಾಗಿ ಹುಟ್ಟಿದವನು ಅವಳಿಗೆ ಗೊತ್ತಾಯ್ತು. ಸಮನಂತರ ಜನ್ಮನಿ ಉವಾಚ ತನ್ವಿ ಭರ್ತಾರಂ ಉಪಲಭ್ಯ ಆತ್ಮಯೋಗತಃ. ಅಂದ್ರೆ ನಿರಂತರವಾಗಿ ಭಗವಂತನಲ್ಲಿ ಆಕೆಗೆ ಮನಸ್ಸಿನಲ್ಲಿ ದೃಢವಾದ ಪ್ರೀತಿ ಇತ್ತು. ಆದ್ರಿಂದ ತನ್ನ ಭರ್ತೃವಿನಲ್ಲಿ ನೆಲೆಸಿದ ಭಗವಂತನ ಪ್ರಜ್ಞೆಯಿಂದ ಅವನು ಎಲ್ಲಿದ್ರು ಕೂಡ ದೇವರು ಅವಳಿಗೆ ಅವನು ಎಲ್ಲಿದ್ದಾನೆ ಅಂತ ತೋರಿಸ್ತಿದ್ದ. ಹಾಗಾಗಿ ಅವಳು ಅಲ್ಲಿಗೆ ಮತ್ತೆ ಹೋದ್ಲು. ಅಶೇಷ ಭೂಭೃತ ಪೂರ್ವಂ, ನೀನು ಪೂರ್ವದಲ್ಲಿ ಭೂಭೃತ್ ಆಗಿದ್ದಾಗ ಏನ್ ಮಾಡಿದಿ? ವಶ್ಯಾಯಸ್ಮೈ ಬಲಿಂ ದದುಹು ಸತ್ವಂ ಕಾಕತ್ವಮಾಪನ್ನೋ ಜಾತೋದ್ಯ ಬಲಿಭುಕ್ ಪ್ರಭೋ. ನೀನು ಯಾರಿಗೆ ವಶವಾಗಿ ನಾನಾ ಪ್ರಕಾರದಲ್ಲಿ ವಸ್ತುಗಳನ್ನ ಅನಗತ್ಯವಾದ ವ್ಯಕ್ತಿಗಳಿಗೆಲ್ಲ ಹಂಚಿ ಅದನ್ನ ವ್ಯರ್ಥ ಮಾಡಿದೆಯೋ ಆ ಕಾರಣದಿಂದಾಗಿ ನೀನು ಕಾಕ ಶರೀರದಲ್ಲಿ ಹುಟ್ಟಿ ಬಂದಿದ್ದಿ. ಕಾಕತ್ವ ಮಾಪನ್ನ, ಬೇಡವಾದ ದುಷ್ಟರ ವಶದಲ್ಲಿ ಇದ್ದು ಯಸ್ಮೈ ಬಲಿಂದದು, ಯಾರೋ ಮೂರ್ಖನಿಗೆ ನೀನು ಸಂಪತ್ತನ್ನ ಹಂಚಿದೆ. ಹಾಗಾಗಿ ಅದ್ಯ ನೀನು ಕಾಕತ್ವ ಮಾಪನ್ನ, ಯೋಗ್ಯನಿಗೆ ಕೊಡಬೇಕಿತ್ತು. ಅಯೋಗ್ಯರನ್ನೆಲ್ಲ ಕರೆದು ಬಂಧುಗಳನ್ನು ಅಷ್ಟೇ ದೃಷ್ಟಿಯಿಂದ ಅವರನ್ನೆಲ್ಲ ನೀನು ತುಂಬಾ ಜಾಸ್ತಿ ಎಂಟರ್ಟೈನ್ ಮಾಡಿದಿ. ಏವಮೇವ ಸ ಕಾಕತ್ವೇ ಸ್ಮಾರಿತಸ್ತಃ ಪುರಾತನಂ ತತ್ಯಾಜ ಭೂಪತಿ ಪ್ರಾಣಾನ್ ಮಯೂರತ್ವಮವಾಪಹ. ಅಯ್ಯೋ ದೇವರೇ, ಈ ಕಾಕತ್ವ ಮುಗೀತು ಅಂತ ಅಂದುಕೊಂಡು ಆ ಶರೀರದ ಬಗ್ಗೆ ವಿಕಾರವನ್ನ ಹೊಂದಿ ಅಥವಾ ಅದರ ಬಗ್ಗೆ ಹೇಸಿಗೆಯ ಬುದ್ಧಿಯನ್ನ ಹೊಂದಿ ಆ ದೇಹವನ್ನ ತ್ಯಾಗ ಮಾಡಿ ಮತ್ತೆ ಹುಟ್ಟುತ್ತೇನೆ ಒಳ್ಳೆ ಜನ್ಮದಲ್ಲಿ ಅಂತ ಅಂದುಕೊಂಡ್ರೆ ಮತ್ತೆ ಹುಟ್ಟಿದ್ದು ಒಂದು ಮಯೂರವಾಗಿ. ಯಾಕೆ? ಮಯೂರತ್ವಮವಾಪಹ ಮಯೂರತ್ವೇ ತತಸ್ಸಾಚ ಚಕಾರಾನುಗತಿಂ ಶುಭ ದತ್ತೈಃ ಪ್ರತಿಕ್ಷಣಂ ಭೋಜ್ಯೈಃ ಬಾಲಾ ತಜ್ಜಾತಿ ಭೋಜನೈಃ. ಕಾಶಿರಾಜನ ಹೆಂಡತಿ ಮತ್ತೆ ಆ ಕ್ಷಣದಲ್ಲಿ ಅತಿ ಸುಂದರವಾದ ಶರೀರವನ್ನ ತೊಟ್ಟು ಬಂದಿರುವ ಮಯೂರವನ್ನ ನೋಡಿ ಮಯೂರಕ್ಕೆ ಬೇಕಿರುವ ಆಹಾರಗಳನ್ನು ತಗೊಂಡು ಹೋಗಿ ಆ ಮಯೂರವನ್ನ ಚೆನ್ನಾಗಿ ನೋಡಿಕೊಂಡ್ಲು, ಸಾಕಿದ್ಲು. ತಜ್ಜಾತಿ ಭೋಜನೈ, ಆ ಜಾತಿಯಲ್ಲಿ ಅದು ತಿನ್ನುವ ಪದಾರ್ಥಗಳನ್ನು ಗಮನಿಸಿ ಅದಕ್ಕೆ ಆಹಾರವನ್ನ ಕೊಟ್ಲು. ತತಸ್ತು ಜನಕೋ ರಾಜ ವಾಜಿಮೇಧಂ ಮಹಾಕೃತುಂ ಚಕಾರ ತಸ್ಯಾವಭೃತೆ ಸ್ನಾಪಯಾಮಾಸ ತಂ ತಥಾ. ಜನಕ ತಂದೆ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಿದ. ಈ ಅದರ ಕೊನೆಯಲ್ಲಿ ಅವಭೃತ ಸ್ನಾನ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಆ ಅವಭೃತವನ್ನ ಅಂದ್ರೆ ಯಜ್ಞವನ್ನ ಮುಗಿಸಿದ್ದರ ಕೊನೆಯಲ್ಲಿ ಒಂದು ಸಂತೋಷಕೂಟವಾಗಿ ಇಡೀ ಅಷ್ಟೂ ಜನ ಸೇರ್ಕೊಂಡು ಓಕುಳಿ ನೀರನ್ನ ಹಾರಿಸುದು, ಶುದ್ಧ ನೀರನ್ನ. ಈ ನವಿಲುಗಳಿಗೆ ನೀರು ಹರಿಯಿತು ಅಂತಂದ್ರೆ ಮಳೆ ಬಂದ ತಕ್ಷಣ ಅದು ಗರಿಬಿಚ್ಚಿ ಕುಣಿಲಿಕ್ಕೆ ಶುರು ಮಾಡುತ್ತೆ. ಇವ್ರು ನೀರ್ ಎರಚುವುದನ್ನ ನೋಡಿ ಅದು ತಾನು ಕೂಡ ಮೈ ಬಿಚ್ಚಿ ಅವಳ ಜೊತೆಗೆ ಕುಣಿಲಿಕ್ಕೆ ಶುರುವಾಯ್ತು. ಯಾಕಂದ್ರೆ ಅದು ಅವಳ ಇರುವ ಜಾಗದಲ್ಲೇ ಸೇರ್ಕೊಂಡಿತ್ತು. ಅಲ್ಲಿಗೆ ಕರ್ಕೊಂಡು ಹೋಗಿದ್ಲ, ಅದರಿಂದಾಗಿ ಅದು ಅದರಲ್ಲಿ ಸ್ನಾನ ಆಯ್ತು. ಸ್ನಾಪಯಾಮಾಸ ತಂತದ ಸಸ್ರೌ ಸ್ವಯಂ ಚ ತನ್ವಂಗಿ ಸ್ಮಾರಯಾಮಾಸ ಚಾಪಿತಂ ಯಥಾಸೌ ಶೃಗಾಲಾದಿಯೋನಿಂ ಜಗ್ರಾಹ ಪಾರ್ಥಿವ. ಸ್ನಾನ ಮಾಡಿತು ತನ್ವಂಗಿ, ಮತ್ತೆ ನೆನಪು ಮಾಡಿದ್ಲು, ನೀನು ನವಿಲು ಆಗಿ ಹುಟ್ಟಿದ್ದರ ಹಿಂದೆ ಏನೆಲ್ಲ ಕಾರಣ ಇತ್ತು,
ಈಗ ಏನಾಗಿ ಹುಟ್ಟಿದ್ದಿ ಅಂತ ಎಲ್ಲ ಸ್ಮರಿಸಿದಾಗ ತಾನು ಹುಟ್ಟಿದ ನರಿಯಾಗಿ, ಮೊದಲು ನಾಯಿಯಾಗಿ, ನರಿಯಾಗಿ, ಗೃಧ್ರವಾಗಿ, ಕಾಗೆಯಾಗಿ, ತೋಳವಾಗಿ, ಕಾಗೆಯಾಗಿ, ಕೊನೆಗೆ ಈಗ ನವಿಲಾಗಿ ಹುಟ್ಟಿದ್ರ ಎಲ್ಲ ಸ್ಮರಣೆ ಉಂಟಾಯಿತು. ಮೃತ ಜನ್ಮ ಕ್ರಮಸ್ಸೋಥ ತತ್ಯಾಜ ಸ್ವಕಳೆ ಬರಂ ಜಜ್ಞೇಶ ಜನಕಸ್ಯೈವ ಪುತ್ರೋಸೌ ಸುಮಹಾತ್ಮನಃ. ಕೊನೆಗೆ ತನ್ನ ಜನ್ಮದ ಪರಂಪರೆಯ ಸ್ಮರಣೆಯನ್ನ ಮಾಡಿಕೊಂಡು ಆ ಅವಭೃತ ಸ್ನಾನದಲ್ಲಿ ಮೈ ಮರೆತು ಆ ನೀರಿನಲ್ಲಿ ಮೈ ಒಡ್ಡಿದ್ದರಿಂದ ಪುಣ್ಯ ಅನ್ನುವ ಹಾಗೆ ಅದರ ಶುಭ ಫಲವಾಗಿ ಅದೇ ರಾಜನಿಗೆ ಮಗನಾಗಿ ಹುಟ್ಟಿದ, ಪುತ್ರ ರೂಪದಲ್ಲಿ ಹುಟ್ಟಿದ. ತತಸ್ಸಾ ಪಿತರಂ ತನ್ವಿ ವಿವಾಹಾರ್ಥಮತೋ ಅಚೋದಯತ್ ತಚಾಪಿ ಕಾರಯಾಮಾಸ ತಸ್ಯಾ ರಾಜ ಸ್ವಯಂವರಂ. ಆಗ ಆ ಸುಂದರಿ ತನ್ನ ತಂದೆಯನ್ನ, ಅಂದ್ರೆ ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದ ಮಗನನ್ನು ಕೇಳ್ತಾಳವಳು, ಇವನು ನನ್ನ ಗಂಡ, ಆದ್ರಿಂದ ನನಗೆ ಮದುವೆ ಮಾಡಿ ಕೊಡಿ ಅಂತ. ಪಿತರಂ ತನ್ವಿ ವಿವಾಹಾರ್ಥ ಮಚೋದೆ. ಆಯ್ತು, ಅವನಿಗೂ ಅರ್ಥ ಆಯ್ತು. ಇದೆಲ್ಲ ಏನ್ ಗೊತ್ತಾ, ನಮ್ಗೆ ಮೇಲ್ನೋಟಕ್ಕೆ ಏನು ಅಣ್ಣ ತಂಗಿ ಮದುವೆ ಆಗ್ತಾರ ಹಾಗೆ ಹೀಗೆ ಅಂತೆಲ್ಲ ಅನ್ಸತ್ತೆ. ಹಾಗೆ ನೋಡಿದ್ರೆ ಅವಳೆ ಅಕ್ಕ, ಇವ್ ನೋಡಿದ್ರೆ ಮಗ, ತಮ್ಮ. ಆದ್ರೆ ಇದು ಲೋಕದ ದೃಷ್ಟಿಯಲ್ಲಿ ನಮಗೆ ವಿಚಿತ್ರ ಅಂತ ಅನ್ಸಿದ್ರು ಕೂಡ ತಂದೆ ಅದನ್ನ ಗಮನಿಸಿದ್ದಾನೆ ಅಂತ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಈ ದೃಪದ ದ್ರೌಪದಿಯನ್ನು ಮದುವೆ ಮಾಡಿಕೊಡುವಾಗ ಒಪ್ಪಲ್ಲ. ಲೋಕದಲ್ಲಿ ಇದು ನಿಯಮಕ್ಕೆ ಸರಿ ಹೋಗಲ್ಲ, 5 ಜನರಿಗೆ ಮದುವೆ ಮಾಡಿಕೊಡುದಂತ ಲೋಕ ನಿಯಮವನ್ನು ಯಾವತ್ತೂ ಅವ್ರು ಪಾಲಿಸೋರೆ. ಆದ್ರೆ ಸ್ವಯಂವರವನ್ನು ಏರ್ಪಡಿಸಿ ಆ ವಿವಾಹದಲ್ಲಿ ಈ ಹುಡುಗನಿಗೆ ಅವಳು ಮಾಲೆ ಹಾಕುವುದನ್ನ ತಂದೆ ಒಪ್ಪಿಕೊಂಡ. ಸ್ವಯಂವರೇ ಕೃತೆ ತಂಸ ಸಾತಂ ಸಾಂಪ್ರತಂ ಪತಿಮಾತ್ಮನಃ ವರಯಾಮಾಸು ಭೂಯೋಪಿ ಭರ್ತೃಭಾವೇನ ಭಾಮಿನಿ. ಪಡೆಯುವಾಗ್ಲೇ ಅವಳು ತನ್ನ ಗಂಡನನ್ನೇ ತಾನು ಮತ್ತೆ ಪಡೆದಿದ್ದೇನೆ ಅಂತ ಗೊತ್ತಿದ್ದಾದ್ರಿಂದ ಹೊರಗಿನಿಂದ ಬಂದ ವ್ಯವಸ್ಥೆಯ ದೃಷ್ಟಿಗೆ ಬದಲಾದ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ಅವಳು ತಂದೆಗೆ ಅರ್ಥ ಮಾಡಿಸಿದ್ಲು. ಸ್ವಯಂವರವನ್ನ ಏರ್ಪಡಿಸಿದಾಗ ಪತಿಂ ಗಂಡನನ್ನ ಹೊಂದಿದ್ಲು. ವರಯಾಮಾಸ ಯಜ್ಞದ ಸ್ವರೂಪದಲ್ಲಿ ಆತನ್ನ ಸ್ವೀಕರಿಸಿದ್ಲು. ಭರ್ತೃಭಾವೇನ ಭಾಮಿನಿ ಬುಭುಜೇ ಚತಯಾ ಸಾರ್ಧಂ ಸಂಭೋಗಾನ್ ನೃಪನಂದನ ಪಿತರ್ಯುಪರತೆ ರಾಜ್ಯಂ ವಿದೇಹೇಷು ಚಕಾರ ಸಹ. ಅವಳ ಜೊತೆಗೆ ಸಂತೋಷವಾಗಿ ಕಾಲ ಕಳೆದ ಆ ರಾಜನ ಮಗ. ತಂದೆ ತೀರಿಕೊಂಡ ನಂತರ ಆಕೆ ತನ್ನ ತಂದೆಯ ರಾಜ್ಯವನ್ನೇ ಸ್ವೀಕರಿಸಿ ವಿದೇಹೇಷು ಚಕಾರ ಸಹ. ವಿದೇಹ ಅಂತ ನೇಪಾಳದ ಜಾಗ, ಆ ಜಾಗದಲ್ಲಿ ಅಧಿಕಾರವನ್ನು ಸ್ವೀಕರಿಸುವುದು. ಇಯಾಜ ಯಜ್ಞಾನ್. ಇನ್ನು ಸುಮಾರಿದೆ, ಸಾಕು, ಇವತ್ತಿಗೆ ಇಲ್ಲಿ ನಿಲ್ಸೋಣ. 90 ಆಯ್ತು. 91ರಿಂದ ನಾಳೆ ಮುಂದುವರಿದ ಅಂಶವನ್ನ ಗಮನಿಸೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.